ಯಾಕಂದರೆ ಆ ಸ್ಟೇಜಲ್ಲಿ ನಾವು ಬರೀ ಫಿಲ್ಲಿಂಗ್ ಮಾಡಿದ್ರೆ ಉಳಿಯಲ್ಲ ಹಲ್ಲು. ವಾಟ್ ಈಸ್ ಕ್ಯಾವಿಟಿ, ವಾಟ್ ಈಸ್ ರೂಟ್ ಕೆನಾಲ್? ಇಷ್ಟು ದಿನ ನಾನು ಚೆನ್ನಾಗಿದ್ದೆ, ಈಗ ನನಗೆ ಏನಕ್ಕೆ ಹಲ್ಲು ಬರ್ತಾ ಇದೆ, ಏನಕ್ಕೆ, ಯಾಕೆ ಬರೀ ಫಿಲ್ಲಿಂಗಲ್ಲಿ ಆಗಲ್ವಾ? ಒಂದು ಸ್ಮಾಲ್ ಕ್ಯಾವಿಟಿ ಇರೋವಾಗ ಅದನ್ನು ಫಿಲ್ಲಿಂಗ್ ಮಾಡಿಸ್ಕೊಂಡ್ರೆ ಎಷ್ಟೋ ಉತ್ತಮ. ದೆಸೆ ನೆಗ್ಲಿಜೆನ್ಸ್ ಇಸ್ ಎಕ್ಸ್ಪೆನ್ಸಿವ್ ಅಂತಾರಲ್ವಾ, ಆ ಸ್ಟೇಜಿಗೆ ಹೋಯಿತು ಅಂದರೆ ಇಟ್ ಈಸ್ ಕಾಲ್ಡ್ ರೂಟ್ ಕೆನಾಲ್ ಮಾಡಲೇಬೇಕು. ಆ್ಯಂಡ್ ರೂಟ್ ಕೆನಾಲ್ ಅನ್ನೋದು ಇಟ್ ಈಸ್ ವೆರಿ ವೆರಿ ಪೇನ್ಫುಲ್. ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ನಾನು ಎಲ್ಲರ ಹತ್ರ ಶೇರ್ ಮಾಡಬೇಕು ಅಂದ್ಕೊಳ್ಳೋದೇನು ಅಂದರೆ, ವಾಟ್ ಈಸ್ ಕ್ಯಾವಿಟಿ, ವಾಟ್ ಈಸ್ ರೂಟ್ ಕೆನಾಲ್? ಏನಕ್ಕೆ ನನಗೆ ಈಗ ಇಷ್ಟು ದಿನ ನಾನು ಚೆನ್ನಾಗಿದ್ದೆ, ಈಗ ನನಗೆ ಏನಕ್ಕೆ ಹಲ್ಲು ಬರ್ತಾ ಇದೆ, ಏನಕ್ಕೆ ನಾನು ಡಾಕ್ಟರ್ ಹತ್ರ ಹೋದಾಗ ರೂಟ್ ಕೆನಾಲ್ ಅಂತ ಹೇಳ್ತಾರೆ, ನರ ಟ್ರೀಟ್ಮೆಂಟ್ ಮಾಡಬೇಕು ಅಂದರು. ಅದು ಒಂದು ವೆರಿ ವೆರಿ ಬಿಗ್ ಥಿಂಗ್ ಟು ನೋ. ಏನಕ್ಕೆ, ಯಾಕೆ ಬರೀ ಫಿಲ್ಲಿಂಗಲ್ಲಿ ಆಗಲ್ವಾ, ಇಲ್ಲ ಡಾಕ್ಟರ್ ಸುಮ್ಮನೆ ಹೇಳ್ತಾ ಇದ್ದಾರಾ? ತುಂಬ ಥರ ಪ್ರಶ್ನೆಗಳು ಪೇಷಂಟ್ಸ್ ಕೇಳ್ತಾರೆ ನಮ್ಮನ್ನು. ಆ್ಯಕ್ಚುಲಿ ಏನಂದರೆ, ಆ್ಯಸ್ ಐ ಸೆಡ್, ಒಂದು ಸ್ಮಾಲ್ ಕ್ಯಾವಿಟಿ ಇರೋವಾಗ ಅದನ್ನು ಫಿಲ್ಲಿಂಗ್ ಮಾಡಿಸ್ಕೊಂಡ್ರೆ ಎಷ್ಟೋ ಉತ್ತಮ. ದೆಸೆ ನೆಗ್ಲಿಜೆನ್ಸ್ ಇಸ್ ಎಕ್ಸ್ಪೆನ್ಸಿವ್ ಅಂತಾರಲ್ವಾ. ನಾವು ದ ಮೋರ್ ನೆಗ್ಲಿಜೆನ್ಸ್ ವಿ ಗೆಟ್, the expensive it gets. Of course, it is more painful for the doctor and for the patient. ಯಾಕಂದರೆ ಆ ಸ್ಟೇಜಲ್ಲಿ ನಾವು ಬರೀ ಫಿಲ್ಲಿಂಗ್ ಮಾಡಿದ್ರೆ ಉಳಿಯಲ್ಲ ಹಲ್ಲು. ಏನಕ್ಕೆ ಉಳಿಯಲ್ಲ? ಹಲ್ಲು ಗಟ್ಟಿಯಾಗಿರುತ್ತಲ್ವ, ಯಾಕೆ ಉಳಿಯಲ್ಲ? ಪೇನ್ ಬರುತ್ತೆ. ಪೇನ್ ಬಂದಾಗ ಏನಾಗುತ್ತೆ, ಆ ಹರಳಿರೋ ದ ವೇ ಕ್ಯಾವಿಟಿ ಹೋಗಿರುತ್ತೆ, ಅಲ್ಲಿ ಹಲ್ಲು ಮುರಿದೋಗುತ್ತೆ. ಮುರಿದಾಗ ಏನು ಮಾಡ್ತೀವಿ? ಇನ್ನೇನು ಪ್ರಯೋಜನ ಇಲ್ಲಪ್ಪ, ತೆಗೆದು ಹಾಕ್ತೀವಿ. ಸೊ ಆ ಸ್ಟೇಜಿಗೆ ಹೋಗದೆ ಇರಬಾರ್ದು ಅಂತ ನಾವು ಒಂದು ವೆರಿ ಬ್ಯೂಟಿಫುಲ್ ಟ್ರೀಟ್ಮೆಂಟ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ಆಸ್ ನರ ಟ್ರೀಟ್ಮೆಂಟ್, ಇಲ್ಲಾಂದರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತೀವಿ. ಸೊ ಈ ಮಾಡೋದ್ರಿಂದ ಏನಾಗುತ್ತೆ, ಒಳಗಡೆ ಹೋಗಿರೋ ಜೀವಾಂಶನ ತೆಗೆದು ಅದನ್ನು ಪಸ್ಸು, ಇನ್ಫೆಕ್ಷನ್ನು ಏನಿದೆ ಅವೆಲ್ಲ ಕ್ಲೀನ್ ಮಾಡಿ ಅದನ್ನು ನಾವು ಫಿಸಿಕಲಿ, ಅಂದರೆ ನಾವು ಹಲ್ಲು ಏನಕ್ಕೆ ಬೇಕು? ತಿನ್ನಕ್ಕೆ ನಾವು ಅದನ್ನು ಉಳಿಸ್ತೀವಿ. ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಒನ್ ಆಫ್ ಅವರ್ ಪ್ರಾಕ್ಟಿಸಸ್. ತುಂಬ ಜನ ಬರ್ತಾರೆ. ಇದು ಏನಕ್ಕಾಗತ್ತೆ ಅಂದರೆ, ನಾವು ಹೇಳ್ತೀವಿ ಪ್ರಿವೆನ್ಷನ್ ಇಸ್ ಬೆಟರ್. ನಾವು ಎವ್ರಿ 6 months ಅಥವಾ ಇಯರ್ಲಿ ಒನ್ಸ್ ಏನಂತಾರೆ, ಒಂದು ಓತ್ ತೊಗೊಂಡು, ಇಲ್ಲ ಎವ್ರಿ ಇಯರ್ ನಾನು ಒಂದು ಸತಿ ಹೋಗಿ ನಾನು ಚೆಕ್ ಮಾಡಿಸ್ಕೊತೀನಿ ಅಂದರೆ ಈ ಸ್ಟೇಜಿಗೆ ಬರಲ್ಲ. ವಿ ಕ್ಯಾನ್ ಪ್ರಿವೆಂಟ್ ಇಟ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರೂಟ್ ಕೆನಾಲ್ ಅನ್ನೋದು ಇಟ್ ಈಸ್ ವೆರಿ ವೆರಿ ಪೇನ್ಫುಲ್ ಅಂದರೆ ಇಟ್ಸ್ ಅ ಸೂಪರ್ ಸ್ಪೆಷಾಲಿಟಿ. ಇದು ಮಾಡಬೇಕು ಅಂದರೆ ಜಸ್ಟ್ ಇಮ್ಯಾಜಿನ್, ಆ ಹಲ್ಲನ್ನ ನಾವು ಮೂಲಾಂತರ ಅದು ಜೀವಾಂಶ ಹತ್ರ ಹೋಗಿ ಅದನ್ನು ಕ್ಲೀನ್ ಮಾಡಿ ಅದ್ರ ಒಳಗಡೆ ಇರೋ ಏನೇನು ಅಂಶ ಇರುತ್ತೆ ಅವೆಲ್ಲ ತೆಗೆದು ಮತ್ತೆ ಅದನ್ನು ಅವರಿಗೆ ತಿನ್ನೋ ಥರ ಮಾಡ್ತೀವಿ ನೋಡಿ. ಇಟ್ ಈಸ್ ಅ ಚಾಲೆಂಜ್ ಟು ಬೋತ್ ದಿ ಡಾಕ್ಟರ್ ಆ್ಯಂಡ್ ದ ಪೇಷಂಟ್. ಸೊ ಐ ಫೀಲ್ ದಟ್ ಎವ್ರಿ ಒನ್ ಶುಡ್ ಬಿ ಅವೇರ್. ಸ್ವಲ್ಪ ಅಥವಾ ನಿಮ್ಗೇನಾದರೂ ಸ್ವಲ್ಪ ನೋವೇ ಆಯಿತು ಅಥವಾ ಸ್ವಲ್ಪ ಏನೋ ತಿಂದಾಗ ಫಸ್ಟ್ ಸ್ಟಾರ್ಟ್ ಆಗೋದು ಜುಮ್ ಅಂತ, ಏನಾದರೂ ಬಿಸಿ ಅಥವಾ ಏನಾದರೂ ತಣ್ಣಗೆ ಕುಡಿದಾಗ ಏನೋ ನನಗೆ ಯಾಕೋ ಸರಿ ಇಲ್ಲ, ಯಾಕೋ ಜುಮ್ ಅಂತಿದೆ, ಕಮ್ ಟು ಅಸ್, ನಾವು ವಿ ಆರ್ ದೇರ್ ಟು ಹೆಲ್ಪ್ ಯು. ಅದನ್ನು ಅಲ್ಲೇ ತಡೆಪಡಿಸ್ಬೋದು. ಆ ಸ್ಟೇಜಿಗೆ ಹೋಗೋದಾದ ನಾವು ಅವಾಯ್ಡ್ ಮಾಡ್ಕೋಬೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅ ರೀಸನ್ ಅಷ್ಟೇ, ಇನ್ನೇನೂ ಇಲ್ಲ. ಪೇಷಂಟ್ಸು ವೆರಿ ಕ್ಲಿಯರ್ ಆಗಬೇಕು. ಡಾಕ್ಟ್ರುಗಳು ಸುಮ್ಮನೆ ಯಾರೂ ಹೇಳಲ್ಲ, ಇರೋದು ಹೇಳ್ತಾರೆ. ಸೊ ಇದು ತುಂಬ ಜನ ಈ ಕಾಲದಲ್ಲಿ ಗೂಗಲಿಂದ ನಮಗೊಂದು ಸಮಸ್ಯೆ ಆಗಿಬಿಟ್ಟಿದೆ. ಅದರಲ್ಲಿ ಏನೋ ಜನರಲೈಸ್ ಮಾಡಿ ಕೊಟ್ಟಿರ್ತಾರೆ, ಅವತ್ತು ಬಂದು ಏನೋ ಹೇಳ್ತಾರೆ. ಅದು ಬೇಡ, ನಾವಿದ್ದೀವಿ, ಅದು ಗೂಗಲ್ ಇರಲಿ, ನಾವಿದ್ದೀವಿ, ಬನ್ನಿ, ವಿ ಆರ್ ಹಿಯರ್ ಅವೈಲಬಲ್ ಫಾರ್ ಯು 24/7. ನಾವು ನಮ್ಮ ಫ್ಯಾಮ್ಲೀಸ್ನ ನಾವೆಲ್ಲ ಡೆಡಿಕೇಟ್ ಮಾಡಿ ಅದನ್ನು ಸ್ಯಾಕ್ರಿಫೈಸ್ ಮಾಡಿ ವಿ ಆರ್ ಹಿಯರ್ ಡೆಡಿಕೇಟೆಡ್ ಸಿಟ್ಟಿಂಗ್ ಟು ಯು. ನಮ್ಮ ಹತ್ರ ಬನ್ನಿ, ನಾವು ಹೇಳ್ತೀವಿ ವಾಟ್ ಇಟ್ ಇಸ್. ಸೊ ಐ ಫೀಲ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. Please visit your nearest dentist for this.